Hey, welcome back. Actually, today I'm very bored and also very hot outside. So, ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಷ್ಟೇನು ಸ್ವಿಮ್ಮಿಂಗ್ ಏನು ಬರಲ್ಲ. ಜಸ್ಟ್ ಸಮ್ಮರ್ ಟೈಮಲ್ಲಿ ತುಂಬ ಸೆಕೆ ಇದ್ದಾಗ ವೀಕೆಂಡಲ್ಲಿ 1 hour ಟೈಮ್ ಮಾಡಿಕೊಂಡು ಸ್ವಿಮ್ಮಿಂಗ್ ಹೋಗ್ತೀನಿ. ಇಟ್ ಈಸ್ ಜಸ್ಟ್ ಫಾರ್ ರಿಲ್ಯಾಕ್ಸೇಷನ್ ಅಷ್ಟೇ. ಯೂಶ್ವಲಿ ಎವ್ರಿ ಡೇ ಆಫೀಸ್ ಹೋದಾಗ ಅಥವಾ ವೀಕೆಂಡಲ್ಲಿ ಪ್ಲ್ಯಾನ್ ಇದ್ದಾಗ ಮೇಕಪ್ ಹಾಕ್ಕೊಳ್ತೀವಿ. ಸೊ ಏನೂ ಪ್ಲ್ಯಾನ್ ಇಲ್ಲ ಅಂದಾಗ ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಅಷ್ಟೇ ಸಾಕು. ಸೊ ನಾವ್ ವಿ ಆರ್ ರೆಡಿ ಟು ಗೋ. ನೋಡಿ, ಇವತ್ತು ಫುಲ್ ಬ್ರೈಟ್ ಇದೆ, ಫುಲ್ ಬಿಸಿಲಿದೆ. ಆ್ಯಕ್ಚುಲಿ ಸಂಡೇ ಮತ್ತು ನಾನು ಬರೋಕ್ಕಿಂತ ಮುಂಚೆ ನಾನು ಕುಕಿಂಗ್ ಮಾಡ್ತಾ ಇದ್ದೆ, ಆಯಿತಾ. ಸೊ ಅದರಿಂದ ನನಗೆ ಫುಲ್ ಶೆಕೆ. ಎಡಿಟಿಂಗ್ ಮಾಡೋಕ್ಕೆ ಉದಾಸೀನ ಆಗೋದು. ಆ್ಯಕ್ಚುಲಿ ಯಾರು ಜನನೇ ಇಲ್ಲ. ಎರಡು ಇಲ್ಲ, ಇನ್ನು ಬರ್ತೀವಿ. ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಇಷ್ಟು ದಿನ ಚಳಿ ಇತ್ತು, ಅದಕ್ಕೆ ಬರ್ತೀವಿ. ಓ ಹೌದಲ್ಲ. ನಾವು ಮೇ ಬಿ 7 or 8 months ಆಗಿರ್ಬೋದು ಅಂದ್ಕೊತೀವಿ. ಸೊ ಈ ಕಡೆ ತಲೆನೇ ಹಾಕಿಲ್ಲ, ಆಯಿತಾ. ನಾವು ಬಂದೇ ಇಲ್ಲ, ಅದಕ್ಕೆ ಅವರ ಮನೆ ಆಗ್ತಿದ್ದಾರೆ ಇವಾಗ ಬಂದಿದ್ದೀರಾ ಅಂತ. ನಾವು ಚಳಿ ಇರ್ಬೇಕಾದ್ರೆ ಕೆಲಸಕ್ಕೆ ಎದ್ದು ಹೋಗೋದೇ ಕಸ್ಟಮರ್, ಇನ್ನು ಸ್ವಿಮ್ಮಿಂಗ್ ಯಾರು ಮಾಡ್ತಾರೆ. ಇವಾಗ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗ್ತಾ ಇದೆ, ಸೊ ಅದಕ್ಕೆ ಬಂದಿದ್ದೀವಿ. ಆಲ್ರೆಡಿ 1 ಬ್ಯಾಚ್ ಸ್ವಿಮ್ಮಿಂಗ್ ಮಾಡ್ತಾ ಇದೆ. ಸೊ ಇನ್ನು 10 to 15 minutes ಟೈಮ್ ಇದೆ. ಇಲ್ಲಿವರೆಗೆ ನಾವು ವೆಯ್ಟ್ ಮಾಡಬೇಕು, ಆಮೇಲೆ ನಮ್ಮ ಬ್ಯಾಚ್ ಬಿಡ್ತಾರೆ. ಬಟ್ ಯಾರು ಅಷ್ಟೊಂದು ಜನ ಬಂದಿಲ್ಲ ಈ ಸಲ. ಇಲ್ಲಾಂದರೆ ತುಂಬ ಜನ ಇರ್ತಾರೆ. ಈ ಸಲ ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನ ಇದ್ದಾರೆ. ನಾನು ಯಾವಾಗ ಬಂದರೆ ಇದೇ ವಾಶ್ರೂಮ್ ಯೂಸ್ ಮಾಡೋದು, ಆಯಿತಾ, ಡ್ರೆಸ್ ಚೇಂಜ್ ಮಾಡಲಿಕ್ಕೆ. ಮತ್ತು ಹೇರ್ ಕ್ಯಾಪ್ ಇದು ಮ್ಯಾಂಡೇಟ್ರಿ, ಹಾಕಲೇಬೇಕು ಇಲ್ಲಿ. ಯಾಕಂದರೆ ಇಲ್ಲಾಂದರೆ ಹೇರಿಗೆ ಎಫೆಕ್ಟ್ ಆಗುತ್ತೆ, ಕ್ಲೋರಿನ್ ವಾಟರ್. 1 hour ನೀರಲ್ಲಿದ್ದು ಆಮೇಲೆ ಹೊರಗಡೆ ಬಂದಾಗ ಸ್ಕಿನ್ ಫುಲ್ ರಫ್ ಆಗಿರುತ್ತೆ, ಆಯಿತಾ. ಅದಕ್ಕೆ ನಾನು ಲೋಷನ್ ಹಚ್ತಾ ಇದ್ದೀನಿ. ಬ್ಯಾಗಲ್ಲಿ ಇಟ್ಟಿರ್ಬೇಕು ನೋಡಿ ನೀವು. ಪೂಲ್ ಹೋಗೋಕ್ಕಿಂತ ಮುಂಚೆ ನಾವು ಶವರ್ ಮಾಡ್ಕೋಬೇಕಾಯ್ತಾ. ಅದು ಏನಕ್ಕಂತ ನನಗೂ ಗೊತ್ತಿಲ್ಲ. ಅಂದರೆ ಸಡನ್ನಾಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋದರೆ ತುಂಬ ಚಳಿ ಆಗುತ್ತೆ ಅಂತ, ಸೊ ಪ್ಯಾನಿಕ್ ಆಗ್ತಾರೆ, ಆ ಥರ ಏನೋ ನನಗೆ ಗೊತ್ತಿಲ್ಲ. ಅದು ನನ್ನ ಎಸಂಪ್ಷನ್. ಆ್ಯಕ್ಚುಲಿ ಮೇ ಬಿ ಅದಕ್ಕಾಗಿರ್ಬಹುದು ಅಂತ. ಬಟ್ ಆ್ಯಕ್ಚುಲಿ ರೀಸನ್ ನನಗೆ ಗೊತ್ತಿಲ್ಲ ಏನಕ್ಕಂತ. ಬಟ್ ನಾವು ಹೋಗ್ತೀವಿ, ಶವರ್ ಮಾಡಿ ಆಮೇಲೆ ಸ್ವಿಮ್ಮಿಂಗ್ ಹೋಗ್ತೀವಿ. ಏನೋ ಮಿಸ್ ಹೊಡಿತೈತಲ್ಲ ಅಂತ ನೋಡ್ತೈತಿದೆ. ಹಾಂ, ನಾನು ಒಂದೇ ಸಲ ಡೈವ್ ಆಗಿರ್ತೀನಿ. ಚಳಿ ನಿಧಾನ. ಆ್ಯಕ್ಚುಲಿ ಇಲ್ಲೊಂದು ಸ್ಟೋರಿ ಇದೆ, ಆಯಿತಾ. ಅಂದರೆ ನನಗೆ ಇವಾಗಲೂ ಸ್ವಿಮ್ಮಿಂಗ್ ಬರಲ್ಲ, ಮುಂಚೆ ಇದಕ್ಕಿಂತಲೂ ಬರ್ತಾನೆ ಇರಲಿಲ್ಲ, ಅಧ್ವಾನ. ಸೊ ನಾನು ಲಾಸ್ಟ್ ಇಯರ್ ಸಮ್ಮರ್ ಟೈಮಲ್ಲಿ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಂದ್ಬಿಟ್ಟು ನಾನೊಂದು ಕಾರ್ನರಲ್ಲಿ ಪಚಕ್ ಅಂತ ನಿಂತಲ್ಲೇ ಕಪ್ಪೆ ಥರ ಹಾಡ್ತಾ ಇದ್ದೆ, ಆಯಿತಾ. ಹಾಗಾಗಿ ಆ ಕಡೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು. ಸೊ ಇವನು ನಂದು ಸ್ವಿಮ್ಮಿಂಗ್ ತಮ್ಮ, ಮತ್ತು ನಂದು ಸ್ವಿಮ್ಮಿಂಗ್ ಟೀಚರ್ ಇವನೇ, ಆಯಿತಾ. ಸೊ ಇವರೆಲ್ಲ ಆಟಾಡ್ತಾ ಇದ್ರು. ಸೊ ನಾನು ಆ ಥರ ಜಿಗೇರ್ನ ನೋಡಿ ಆಮೇಲೆ ಇವನು ಬಂದುಬಿಟ್ಟು, ಅಕ್ಕ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ, ಹೇಗೆ ಬ್ರೀತ್ ಹೋಲ್ಡ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಇವನು ನನಗೆ ಈಗ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಇವನಿಂದ ನೀವೇ ನನಗೆ ಕಲಿಸ್ಕೊಟ್ಟಿರೋದು. ಒಂದೊಂದ್ಸಲ ತುಂಬ ಜನ ಇರ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ. ಅಲ್ಲಿ ಅವಾಗ ಏನಂತ ಹೇಳಿದ್ರೆ, ಸ್ವಿಮ್ಮಿಂಗ್ ಬರೋರೇ ಓಷನಲ್ಲಿ ಸ್ವಿಮ್ಮಿಂಗ್ ಮಾಡಿದಾಗೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಇಡೀ ಅವರೇ ಇರ್ತಾರೆ. ಈ ಸ್ವಲ್ಪ ಸ್ವಿಮ್ಮಿಂಗ್ ಬರುತ್ತಲ್ಲ ನಂತರ ಅವರೆಲ್ಲ ಮೂಲೆಯಲ್ಲಿ ಅದೇ ಥರ ಕಾಲು ಬೆಳೀತಾ ನಿಂತಿರ್ತಾರೆ. ಸೊ ಸ್ವಲ್ಪ ಜನ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಿಜ ಸಿಗಲ್ವಾ? ಕ್ಲೀನಿಂಗ್ ಹೋಗುತ್ತೆ ಅಷ್ಟೇ.
ಮತ್ತು ನಾವು ಇಬ್ಬರು ಒಟ್ಟಿಗೆ ಸ್ವಿಮ್ಮಿಂಗ್ ಬರೋದು ಆಯ್ತಾ. ಅಂದರೆ ನಾನು ಯಾವ ಟೈಮಲ್ಲಿ ಬರ್ತೀನಿ ಅದೇ ಟೈಮಲ್ಲಿ ಅವನು ಸಹ ಬರ್ತಾನೆ. ಅಂದರೆ ನಾವು ಇನ್ಫಾರ್ಮ್ ಮಾಡ್ಕೊಂಡೇ ಬರೋದು ಈ ಟೈಮಿಗೆ ಹೊರಡು ಅಂತ ಡಿಸೈಡ್ ಮಾಡ್ಕೊಂಡು ಬರ್ತೀವಿ. ಬಂದು 1 hour ಟೈಮ್ ಇರುತ್ತಲ್ಲ, 1 hour ½ an hour ನಾವು ಸ್ವಿಮ್ಮಿಂಗ್ ಎಲ್ಲ ಕಲಿಸ್ಕೊಡ್ತೀವಿ, ಎಲ್ಲ ಕಲಿಸ್ಕೊಡ್ತೇನೆ, ನಾನು ಕಲಿತೀನಿ. ಸೊ ಅದೆಲ್ಲ ಮಾಡ್ತೀವಿ. ಸೊ ಆಮೇಲೆ ಸ್ವಲ್ಪ ಟೈರ್ಡ್ ಆದ ತಕ್ಷಣ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇದೇ ಥರ ಬರೀ ಮಾತಾಡೋದು. ಆಮೇಲೆ ಪಾಪ ಇನ್ನೂ ಕೆಲವರು ಸ್ವಿಮ್ಮಿಂಗ್ಗೆ ಬರದೇ ಇರೋರೆಲ್ಲ ಕಲಿತಿರ್ತಾರಲ್ಲ, ಅವರೆಲ್ಲ ನೋಡ್ಕೊಂಡು ನಕ್ಕೊಂಡು. ಅಂದ್ರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ನಾವು ಅದೆಲ್ಲ ನೋಡ್ಕೊಂಡು ನಕ್ಕೊಂಡು ಒಂಥರ ನಿಜ ಎಂಜಾಯ್ ಮಾಡ್ತೀವಿ ನಾವು ಇಲ್ಲಿಗೆ ಬಂದಾಗ. ಟೈಮ್ ಆಯ್ತಾ? ಸೊ ನಮ್ಮ ಸ್ವಿಮ್ಮಿಂಗ್ ಪೂಲ್ ಕತೆ ಮುಗೀತು. ಇನ್ನು ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.